ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕನ್ನಡಿಗರಿಗೆ ಮತ್ತೊಂದು ಆಘಾತ. ಅಚ್ಚ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಇನ್ನಿಲ್ಲ. ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆ ಮಾಡಿ ಕನ್ನಡಿಗರ ಮನ ಗೆದ್ದಿದ್ದ ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾ 3 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ. ನಿನ್ನೆ ಸಂಜೆ ಅಪರ್ಣಾ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆಲ ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಾ ಇತ್ತೀಚೆಗೆ ಆಯತಪ್ಪಿ ಬಿದ್ದು ಗಾಯ ಮಾಡಿಕೊಂಡಿದ್ರು. ಹೀಗಾಗಿ ಹಲವು ದಿನಗಳ ವಿಶ್ರಾಂತಿಯನ್ನ ಪಡೆದಿದ್ರು. ಅಪರ್ಣಾ ಸಾವು ಕನ್ನಡಿಗರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸಿನಿಮಾ, ಟಿವಿ, ಸಾಹಿತ್ಯ ಲೋಕ ಸೇರಿದಂತೆ ಹಲವು ದಿಗ್ಗಜರು ಅಪರ್ಣಾ ಸಾವಿನ ಸುದ್ದಿಗೆ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಮಾತು ಮಾತಿಗೆ ನಗು. ಮೇಡಮ್, ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ. ಹುಚ್ಚುಕೋಡಿ ಮನಸ್ಸು, ಅದು 16 ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು. ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ. ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದಕ್ಕಿದ್ದಾವೆ ಹಾಡು ಹೇಳಿಸ್ಬಿಟ್ರೆ ಹಾಡುಗಳು ಸುರಿಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣಾ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀವಿ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.